ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತೊಳನೂರು, ತಾಲೂಕು ಕಲ್ಕುಡ್, ಜಿಲ್ಲೆ ಸೊಲ್ಲಾಪುರ. ಇವತ್ತು 30 ಜೂನ್ 2026. ನಿಮಗೆಲ್ಲರಿಗೂ ತಿಳಿದಿರುವ ವಿಷಯನೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನ 11 ಅಕ್ಟೋಬರ್ 2026 ನಡೆಯಲಿದೆ ಅನ್ನುವ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿದೆ. ಜುಲೈ ತಿಂಗಳ ಅಂದ್ರೆ ನೆಕ್ಸ್ಟ್ ಮುಂದಿನ ತಿಂಗಳ, ನಾಳೆಯಿಂದನೇ ಜುಲೈ ಮೊದಲನೇ ವಾರದಲ್ಲಿ ಕೆಸೆಟ್ ನೋಟಿಫಿಕೇಶನ್ ಬರುವ ಒಂದು ನಿರೀಕ್ಷೆ ಇದೆ. ಹೋದ ವರ್ಷ ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಬಂದಿತ್ತು. ಈಗ ಕೂಡ ಮೊದಲನೇ ವಾರದಲ್ಲಿ ಬರುವ ಒಂದು ನಿರೀಕ್ಷೆ ಇದೆ. ತಾವೆಲ್ಲರೂ ಆಲ್ರೆಡಿ ನೆಟ್ ಎಕ್ಸಾಮ್ ಅನ್ನ ಬರೆದು ಮುಗಿಸಿದ್ದೀರಿ. ಈಗ ನಿಮ್ಮೆಲ್ಲರ ಗುರಿ, ಈಗ ನಿಮ್ಮೆಲ್ಲರ ವಿಚಾರ, ಈಗ ನಿಮ್ಮೆಲ್ಲರ ಲಕ್ಷ್ಯ, ಈಗ ನಿಮ್ಮೆಲ್ಲರ ಒಂದು ಸಾಧಿಸುವ ದಾರಿ ಎಂದರೆ ಕೆಸೆಟ್ ಪರೀಕ್ಷೆ. ಅದು ಅಕ್ಟೋಬರ್ 11ಕ್ಕೆ ನಡೆಯಲಿದೆ. ಈ ಪರೀಕ್ಷೆಗೋಸ್ಕರ ಕೇವಲ 3 ತಿಂಗಳು ಮಾತ್ರ ಈಗ ನಿಮ್ಮ ಕೈಯಲ್ಲಿ ಇವೆ. ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್. ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅಕ್ಟೋಬರ್ದಲ್ಲಿ 11ನೇ ತಾರೀಕಿಗೆ ಪರೀಕ್ಷೆ ಇದೆ. ಹೀಗೆ ಕೇವಲ 100 ದಿವಸಗಳು ಮಾತ್ರ ನಿಮ್ಮ ಕೈಯಲ್ಲಿವೆ. 100 ದಿವಸಗಳು ಮಾತ್ರ ನಿಮ್ಮ ಕೈಯಲ್ಲಿವೆ. ಈ 100 ದಿವಸಗಳಲ್ಲಿ ತನು ಮನ ಧನವನ್ನ ಈ ಪರೀಕ್ಷೆಗೆ ಅರ್ಪಿಸಿ ಇದರಲ್ಲಿ ಫಲಿತಾಂಶ ಪಡೆಯಲೇಬೇಕು. ಕೆಸೆಟ್ ಪರೀಕ್ಷೆ ನಿಮ್ಮ ಜೀವನವನ್ನು ಉದ್ಧಾರ ಮಾಡುವ ಪರೀಕ್ಷೆ. ಕೆಸೆಟ್ ಪರೀಕ್ಷೆ ನಿಮ್ಮ ಹಣೆ ಬರ ಬದಲಾಯಿಸುವ ಪರೀಕ್ಷೆ. ಕೆಸೆಟ್ ಪರೀಕ್ಷೆ ನಿಮ್ಮ ಚರಿತ್ರೆಯನ್ನೇ ಉನ್ನತ ಸ್ಥಾನಕ್ಕೆ ಏರಿಸುವ ಪರೀಕ್ಷೆ. ಈ ಪರೀಕ್ಷೆಗೋಸ್ಕರ ತಾವೆಲ್ಲರೂ ತುಂಬಾ ಜಾಗೃತೆಯಿಂದ, ತುಂಬಾ ಎಚ್ಚರಿಕೆಯಿಂದ, ತುಂಬಾ ಗೌರವದಿಂದ ಈ ಪರೀಕ್ಷೆ ಕಡೆಗೆ ನೋಡಬೇಕು. ಒಂದು ಮಾತಂತೂ ನಿಜ, ಕೆಸೆಟ್ ಪರೀಕ್ಷೆ ಪಾಸ್ ಆದ ಕೂಡಲೇ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಡಿಗ್ರಿ ಕಾಲೇಜದೊಳಗೆ ಅಟ್ಲೀಸ್ಟ್ ಅತಿಥಿ ಉಪನ್ಯಾಸಕರಾಗಿನೇ ನೀವು ಆಯ್ಕೆ ಆಗಲು ನಿಮಗೆ ಅವಕಾಶ ಇದೆ. ಅಟ್ಲೀಸ್ಟ್ 50,000 ರೂಪಾಯಿ ಪಗಾರಂತೂ ನಿಮಗೆ ಸಿಕ್ಕೇ ಸಿಗುತ್ತದೆ. ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ನೀವು ಒಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದೀರಿ ಅನ್ನುವ ನಂಬಿಕೆ ನಿಮ್ಮ ಹತ್ರ ಬರಬೇಕು. ಇದು ಕೂಡ ಒಂದು ಗೌರ್ಮೆಂಟ್ ನೌಕರಿ ಎಕ್ಸಾಮ್ ಇದೆ ತಿಳಿದು ಈ ಪರೀಕ್ಷೆ ಕಡೆ ನೋಡಬೇಕು. ಈ ಪರೀಕ್ಷೆನ ನೀವು ಎಷ್ಟು ಕಾಮನ್ ಆಗಿ ಕಡಿಮೆ ದರ್ಜೆ ಒಳಗೆ ನೋಡ್ತೀರಿ, ಅಷ್ಟು ನಿಮ್ಮ ಪ್ರಿಪರೇಷನ್ ಹೆಚ್ಚಾಗುವುದಿಲ್ಲ. ಈ ಪರೀಕ್ಷೆ ನೌಕರಿ ಎಕ್ಸಾಮ್ ಇದೆ ಅಂತ ತಿಳಿದು ನೀವು ಈ ಪರೀಕ್ಷೆ ಕಡೆ ನೋಡಿದರೆ ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಎಕ್ಸಾಮ್ ಪಾಸ್ ಆಗೇ ಆಗುತ್ತೀರಿ. ಒಂದು ಮಾತು ನಿಜ, ಈಗ ನಾವು ಏನಿದ್ದೀವಿ, ನೀವು ನಿಮ್ಮ ಪರಿಸ್ಥಿತಿಗೆ, ನಿಮ್ಮ ಸ್ಥಿತಿಗೆ ನೀವೇ ಕಾರಣರು. ಈಗ ನಿಮ್ಮ ಸ್ಥಿತಿ ಐತಲ್ಲ, ನಿಮ್ಮ ಸ್ಥಿತಿಗೆ ನೀವೇ ಕಾರಣರು ಅನ್ನುವುದನ್ನ ನೀವೆಲ್ಲರೂ ಅರಿಯಬೇಕು. ಇನ್ನೊಬ್ಬರನ್ನ ದೂಷಿಸುವುದು ನಿಲ್ಲಿಸಬೇಕು. ಯಾವಾಗ ನಾವು ನಮ್ಮ ಸ್ಥಿತಿಗೆ ನಾವೇ ಕಾರಣರು ನಮ್ಮ ಪರಿಸ್ಥಿತಿಗೆ, ನಮ್ಮ ಸ್ಥಿತಿಗೆ ನಾವೇ ಕಾರಣರು ಎಂದು ನಮಗೆ ತಿಳಿಯುತ್ತದೆಯೋ ಅವಾಗ ನಾವು ಇನ್ನೊಬ್ಬರನ್ನ ದೂಷಿಸುವುದನ್ನ ನಿಲ್ಲಿಸುತ್ತೇವೆ. ಯಾವಾಗ ಇನ್ನೊಬ್ಬರನ್ನ ದೂಷಿಸುವುದನ್ನು ನಿಲ್ಲಿಸುತ್ತೇವೆ ಅವಾಗ ನಮಗೆ ದಾರಿ ಗೋಚರಿಸುತ್ತದೆ, ದಾರಿ ಕಾಣಿಸುತ್ತದೆ. ಅವಾಗ ನಾವು ಆ ದಾರಿಯ ಮೇಲೆ ನಡೆದು ಹೋಗಿ ನಮ್ಮ ಗುರಿಯನ್ನ ತಲುಪುತ್ತೇವೆ. ಸೊ ಕೆಸೆಟ್ ಎಕ್ಸಾಮ್ ಬಗ್ಗೆ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ರೀ. ನೆಟ್ ಎಕ್ಸಾಮ್ ಮುಗಿದ ತಕ್ಷಣನೇ ಮುಗಿತು. ಇವತ್ತು ನೆಟ್ ಎಕ್ಸಾಮ್ ಕಂಪ್ಲೀಟ್ ಆಯ್ತು. ಇವತ್ತಿಲಿಂದನೇ ನೆಟ್ ಎಕ್ಸಾಮ್ ಮುಗಿದ ತಕ್ಷಣ ಕೆಸೆಟ್ ಕಡೆಗೆ ನೀವೆಲ್ಲರೂ ಗಮನ ಕೊಡಬೇಕು. ನಾ ಹೇಳಿನಲ್ರಿ, ಎಷ್ಟು ಸ್ಪೆಸಿಫಿಕ್ ಆಗಿ
ಎಷ್ಟು ನಿರ್ದಿಷ್ಟವಾಗಿ ಕೆಸೆಟ್ ಪರೀಕ್ಷೆ ಕಡೆ ನೋಡುತ್ತೀರಿ ಅಷ್ಟು ಬೇಗನೆ ಕೆಸೆಟ್ ಪರೀಕ್ಷೆನ ಪಾಸ್ ಮಾಡುತ್ತೀರಿ. ಮತ್ತೆ ಹೋದ ಬಾರಿ ಕೆಸೆಟ್ ಪರೀಕ್ಷೆ ಪಾಸ್ ಮಾಡೋ ಸಲುವಾಗಿ ನಿಮಗೆ 20 ಅಂಕಗಳು 10 ಅಂಕಗಳು 30 ಅಂಕಗಳು ಕಡಿಮೆ ಬಿದ್ದವರಂತೂ ಈ ಬಾರಿ ಕೆಸೆಟ್ ಎಕ್ಸಾಮ್ದೊಳಗೆ ನಿಮಗೆ 100% ಫಲಿತಾಂಶ ಸಿಕ್ಕೇ ಸಿಗುತ್ತದೆ. ನೀವಂತೂ ಹೆದರಬಾರದು. ನೀವು ರಿಸಲ್ಟದ ಒಂದು ದಾರಿಯಲ್ಲಿ, ರಿಸಲ್ಟದ ಹೆಬ್ಬಾಗಿಲಲ್ಲಿ ನೀವು ನಿಂತಿದ್ದೀರಿ. ಈ 100 ದಿವಸಗಳು ಈ ಪರೀಕ್ಷೆ ಕಡೆಗೆ ಗಮನ ಕೊಡ್ರಿ. ಇರೋದೇ 2 ಪತ್ರಿಕೆ, ಪೇಪರ್ 1 ಪೇಪರ್ 2. ಪೇಪರ್ 1 ಅಂತೂ ನನಗೆ ಎಷ್ಟು ತಿಳಿತೈತೆ ಅಷ್ಟು ನಾನು ನಿಮಗೆ ಮಾಹಿತಿಯನ್ನ ಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ಇಲ್ಲಿ ತನಕ 2023, 24, 25 3 ವರ್ಷದೊಳಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ಆ ವಿಡಿಯೋಗಳನ್ನು ತಾವೆಲ್ಲರೂ ನೋಡಬೇಕು. ಇಲ್ಲ ಸರ್ ಟೈಮ್ ಇಲ್ಲ ಅಂದ್ರೆ ಬುಕ್ ಅನ್ನ ಓದ್ಬೇಕು. ನಾನು ಬರೆದಿದ್ದ ಬುಕ್ ಓದ್ರಿ ಅಂತೇಳಿ ಯಾಕೆ ನಾನು ನಮ್ರತೆಯಿಂದ ಹೇಳುತ್ತಿದ್ದೇನೆ ಅಂದ್ರೆ, ಆ ಬುಕ್ದೊಳಗೆ ನನ್ನ ಎಲ್ಲಾ ಅನುಭವಗಳನ್ನ, ನನ್ನ ಎಲ್ಲಾ ಮಟೀರಿಯಲ್ಗಳನ್ನ ಅದ್ರೊಳಗೆ ಸಂಗ್ರಹ ಮಾಡಿ ನಿಮಗೆ ಕೊಡ್ತಾ ಇರೋದು. ನೀವು ಬೇರೆ ಗುರುಗಳ ಬುಕ್ ಅನ್ನ ತೆಗೆದುಕೊಡ್ರಿ, ಬೇಡ ಅನ್ನಂಗಿಲ್ಲ. ಬಟ್ ನನ್ನ ಬುಕ್ ನಿಮ್ಮ ಹತ್ರ ಇರಲೇಬೇಕು. ನನ್ನ ಬುಕ್ ನಿಮ್ಮ ಜೊತೆಗೆ ಮಾತಾಡುತ್ತದೆ. ನನ್ನ ಬುಕ್ ನಿಮಗೆ ನನ್ನ ಸಾಧನೆ ಬಗ್ಗೆ ಹೇಳುತ್ತದೆ. ನನ್ನ ಬುಕ್ ನಿಮ್ಮನ್ನ ಎಚ್ಚರಿಕೆಗೊಳಿಸುತ್ತದೆ. ನನ್ನ ಬುಕ್ ನಿಮಗೆ ಜಾಗೃತಿಯನ್ನು ಉಂಟು ಮಾಡುತ್ತದೆ. ನನ್ನ ಬುಕ್ ನಿಮಗೆ ಪ್ರತಿನಿತ್ಯ ಬೈಯುತ್ತದೆ, ಹೇಳೋಣ ಓದು. ದಾನಯ್ಯ ಸರ್ 80 ಪರೀಕ್ಷೆ ಪಾಸ್ ಆಗಿರೋ ನೀನು 1 ಪಾಸ್ ಆಗಂತೇಳಿ ಬುಕ್ ಎದ್ದು ನಿಮ್ಮನ್ನ ಜಾಗೃತಿಯಿಂದ ಹೇಳುತ್ತದೆ. ಇಲ್ಲಿ ನಾನು ನನ್ನ ಬಗ್ಗೆನೇ ಅಹಮ್ಮದಿಂದ ಮಾತನಾಡುವುದಿಲ್ಲ. 80 ಪರೀಕ್ಷೆ ಪಾಸ್ ಮಾಡೋ ಸಲುವಾಗಿ ಎಷ್ಟು ತನು ಮನ ಧನವನ್ನ ನಾನು ಅರ್ಪಣೆ ಮಾಡಿದ್ದೇನೆ ಅದು ನನಗೂ ಗೊತ್ತು. ಸೊ ದಯವಿಟ್ಟು ನಿಮ್ಗೆಲ್ಲರಿಗೂ ನಮ್ರತೆಯಿಂದ ಬೇಡಿಕೊಳ್ಳುತ್ತಿದ್ದೇನೆ, ಕೆಸೆಟ್ ಎಕ್ಸಾಮ್ ಅನ್ನ ತುಂಬಾ ಎಚ್ಚರಿಕೆಯಿಂದ ಈ 100 ದಿವಸಗಳು ಮತ್ತೆ ತಪ್ಪು ಮಾಡಬಾರದು. ಎಡವಿದ ಜಾಗದೊಳಗೆ ಮತ್ತೆ ಎಡವಬಾರದು, ಬಿದ್ದಿದ್ದ ಜಾಗದೊಳಗೆ ಮತ್ತೆ ಬೀಳಬಾರದು, ತಪ್ಪು ಮಾಡಿದ ಜಾಗದೊಳಗೆ ಮತ್ತೆ ಅದೇ ತಪ್ಪು ಮಾಡಬಾರದು. ಹೊಸ ತಪ್ಪು ಮಾಡ್ಲಿಕ್ಕೆ ಓಕೆ, ಬಟ್ ಅದೇ ಹಳೆ ತಪ್ಪು ನೀವು ಮಾಡಬಾರ್ದು. ಸೊ ಪ್ಲೀಸ್ 100 ದಿವಸದೊಳಗೆ ನೋಡ್ರಿ. ಈಗ 2023ದೊಳಗೆ 175 ಕರುನಾಡಿನ ದೀಪಗಳು ಪರೀಕ್ಷೆ ಪಾಸ್ ಆದವರು. 2024ದೊಳಗೆ 211, 2025ದೊಳಗಂತೂ 442. ಇಷ್ಟೆಲ್ಲ ಪರೀಕ್ಷೆ ಪಾಸ್ ಆದವರು ಮತ್ತು ನನಗೆ ಮೆಸೇಜ್ ಮಾಡಿದವರು ಅವ್ರದ್ದೆಲ್ಲರ ಹೆಸರು ನನ್ನ ಹತ್ರ ಐತಿ. 828 ಇಲ್ಲಿ ತನಕ ಕೆಸೆಟ್ ಈ ಬರೀ 3 ವರ್ಷದೊಳಗೆ ಪರೀಕ್ಷೆ ಪಾಸ್ ಆದವರು. ಈ ಬಾರಿ ನನ್ನ ಗುರಿ 1,000 ವಿದ್ಯಾರ್ಥಿಗಳು ಪರೀಕ್ಷೆ ಪಾಸ್ ಆಗ್ಲೇಬೇಕು ಅನ್ನೋ ಗುರಿಯನ್ನು ಹೊತ್ತುಕೊಂಡು ನಾನು ಈ ಬಾರಿ 3 ಪ್ರಕಾರದ ವಿಡಿಯೋಗಳನ್ನು ಮತ್ತೆ ಮಾಡುತ್ತೇನೆ. ಒಂದು ಗೋಲ್ಡನ್ ಲೈನ್ಸ್ ಅಂತೇಳಿ ಕರೀತಾರೆ, ಗೋಲ್ಡನ್ ಲೈನ್ಸ್ ವಿಡಿಯೋಗಳು. ಪ್ರತಿ ಚಾಪ್ಟರ್ ಮೇಲಿಂದ ಒಂದು 100 ಗೋಲ್ಡನ್ ಸ್ಟೇಟ್ಮೆಂಟ್ಗಳನ್ನು ನಾನು ಕೊಡುತ್ತೇನೆ. ದಯವಿಟ್ಟು ಇವು ಇಲ್ಲಿ ತನಕ ಹೇಳದೇ ಇರುವ ಗೋಲ್ಡನ್ ವಾಕ್ಯಗಳು, ಇವುಗಳನ್ನು ತಾವು ಅದನ್ನು ನೋಡ್ಕೋಬೇಕು. ಆಮೇಲೆ ಮತ್ತೆ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಒಂದು ಬಾರಿ ಒಂದೇ ವಿಡಿಯೋದೊಳಗೆ ಅವೆಲ್ಲ ಮ್ಯಾಚ್ ಮಾಡಿ ನಿಮಗೆ ಹೇಳುತ್ತೇನೆ. ಆಮೇಲೆ ಒಂದು ರಿವಿಷನ್, ಪ್ರತಿ ಚಾಪ್ಟರ್ ಮೇಲೆ ರಿವಿಷನ್. ಅದು ಪೇಪರ್ 1 ಸಲುವಾಗಿ ಈ ಮಾತನ್ನ ಹೇಳ್ತಾ ಇರೋದು. ಪೇಪರ್ 2 ನನ್ನ ಸಬ್ಜೆಕ್ಟ್ ಇರೋದು ಇಂಗ್ಲಿಷ್ ಲಿಟರೇಚರ್ಗೋಸ್ಕರ ನಾನು ಬರೆದಿದ್ದು ಒಂದು 5 ಬುಕ್ ಐತಿ. ನಾನೆಲ್ಲರಿಗೂ ನಿಮ್ಮ ಕೈ ಮುಗಿದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ 5 ಬುಕ್ ಮೊನ್ನೆ ನೆಟ್ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಎಷ್ಟು ಕ್ವಶನ್ಸ್ಗಳು ಆ ಬುಕ್ಗಳಿಂದ ಬಂದಿವೆ ಅಂತೇಳಿ. ಅದು ಬುಕ್ ಅಂದ್ರೆ ಇದರ ಅರ್ಥ ರೀ, ನಾನು ಎಲ್ಲಾ ರಾಜ್ಯದೊಳಗೆ ಸೆಟ್ ಎಕ್ಸಾಮ್ ಬರುವಾಗ ಅತಿ ಮಹತ್ವದ ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಭೇಟಿ ನೀಡಿ ಅಲ್ಲಿಂದ ಮಟೀರಿಯಲ್ಗಳನ್ನ ಕಲೆಕ್ಟ್ ಮಾಡಿ ನಿಮಗೆ ತಂದು ಕೊಡ್ತಾ ಇರೋದು. ಹೀಗಾಗಿ ಆ ಬುಕ್ಕದ ಬೆಲೆ ಓದಿದವನಿಗೆ ಗೊತ್ತು, ಬುಕ್ಕದ ಬೆಲೆ ಪರೀಕ್ಷೆ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಗೊತ್ತು. ಪೇಪರ್ 1 5 ಬುಕ್ ಬರ್ದಿನ್ರಿ ನಾನು. 5 ಬುಕ್ ಯಾವಾಗ ಓದೋದು ಸರ್ ಅಂತೇಳಿ ಎಲ್ಲಾ ವಿದ್ಯಾರ್ಥಿಗಳ ಪ್ರಶ್ನೆ ಇರಬಹುದು, ಅಗದಿ ನಿಜ. ಬಟ್ ಅಟ್ ಲೀಸ್ಟ್ ನೀವು 2 ಬುಕ್ ಆದ್ರೂ ತೆಗೆದುಕೊಳ್ಳಲೇಬೇಕು. ಒಂದು ಥಿಯರಿ ಬುಕ್, ಒಂದು ಸಂಪುಟ 1 ಬುಕ್. ಇವು 2 ಬುಕ್ಗಳನ್ನ ತಾವೆಲ್ಲರೂ ಖರೀದಿ ಮಾಡಿ ಕೊಳ್ಳಬೇಕು. ಸಂಗೀತ ಬುಕ್ ತೋರಿಸು. ಸಮರ್ಥ ಪೇಪರ್ 1 ಕನ್ನಡ ಬುಕ್ ಮತ್ತು ಅದೊಂದು ಸಂಪುಟ 1, ಇವೆರಡು ಬುಕ್ ಅನ್ನ ತಗೋಡ್ರಿ. ಇನ್ನು 3 ತಿಂಗಳು ಐತಿ. ಇವು 3 ಪ್ರಕಾರದ ವಿಡಿಯೋಗಳನ್ನು ನಾನು ಮಾಡುತ್ತೇನೆ. ಗೋಲ್ಡನ್ ಲೈನ್ಸ್, ಬೇಸಿಕ್ ಕಾನ್ಸೆಪ್ಟ್ ವಿಡಿಯೋ ಮತ್ತು ರಿವಿಷನ್ ವಿಡಿಯೋ. ಮತ್ತೆ ಪೇಪರ್ 1 ಸಲುವಾಗಿ ನಾನು ಬರೆದಿದ್ದು ಒಂದು ಕನ್ನಡ ಮೀಡಿಯಂ ಬುಕ್, ಆಮೇಲೆ ಇನ್ನೊಂದು MCQ ಕನ್ನಡ ಕ್ವಶನ್ ಬ್ಯಾಂಕ್. ಇವು 2 ಬುಕ್ ಆದ್ರೂ ನೀವು ತೆಗೆದುಕೊಳ್ಳಲೇಬೇಕು ಅನ್ನುವ ನಮ್ರತೆಯಿಂದ ನಿಮಗೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಏನ್ ಸರ್ ಬರೇ ನಿಮ್ ಬುಕ್ದ ಬಗ್ಗೆನೇ ಹೇಳ್ತಾ ಇದ್ದೀರಿ ಅನ್ನುವ ವಿಚಾರ ತಾವು ಮಾಡಬಾರದು. ಮತ್ತೆ ಇನ್ನೊಂದು, ಈ ಬುಕ್ ಅನ್ನ ಜೆರಾಕ್ಸ್ ಮಾಡಿ ಮಾರ್ಕೆಟ್ದೊಳಗೆ ಅಲ್ಲೆಲ್ಲ ಕೆಲವೊಬ್ರು ಮಾರ್ತಾ ಇದ್ದಾರೆ. ಬಟ್ ದಯವಿಟ್ಟು ನೀವು ಈ ಒರಿಜಿನಲ್ ಬುಕ್ಗಳನ್ನೇ, ಅಂದ್ರೆ ನಮ್ಮ ಕಡೆಯಿಂದನೇ ಬುಕ್ ಅನ್ನ ಖರೀದಿ ಮಾಡ್ರಿ.
ಅದರಿಂದ ನಿಮ್ಮ ಒಂದು ಹನಿ ಹನಿ ಸಹಾಯ, ಹನಿ ಹನಿ ಕೂಡಿದರೆ ಹಳ್ಳ, ತೆನಿ ತೆನಿ ಕೂಡಿದರೆ ರಾಶಿ ಅಂತೇಳಿ ಸ್ವಲ್ಪ ಸ್ವಲ್ಪ ನೀವು ಕೊಟ್ಟಿದ್ದು ಆ ದುಡ್ಡಿನೊಳಗೆ ನನ್ನ ಪರಿಸ್ಥಿತಿ ಕೂಡ ಬದಲಾಗುತ್ತದೆ ಅನ್ನುವ ವಿನಂತಿ. ಬುಕ್ ಜೆರಾಕ್ಸ್ ಅಂಗಡಿ ಒಳಗೆ ಜೆರಾಕ್ಸ್ ಮಾಡ್ಕೊಳ್ಳೋಕ್ಕಿಂತ ನೇರವಾಗಿ ನಮ್ಮ ಕಡೆಯಿಂದನೇ ಬುಕ್ ತೆಗೆದುಕೊಳ್ಬೇಕು ಅನ್ನುವ ಪ್ರಾರ್ಥನೆ ನಿಮ್ಗೆಲ್ಲರಿಗೆ ಮಾಡ್ತಾ ಇದ್ದೀನಿ. ಇವು 2 ಬುಕ್ ಅಂತೂ ನಿಮ್ಮ ಹತ್ರ ಇರಲೇಬೇಕು ಸರ್. ಅಟ್ಲೀಸ್ಟ್ ಈ ಬುಕ್ ಆದ್ರೂ ನಿಮ್ಮ ಹತ್ರ ಇರಲೇಬೇಕು. ಇದು ಬುಕ್, ಈ ಬುಕ್ ಇಷ್ಟು ಪವರ್ಫುಲ್ ಆಗಿ ಈ ಬಾರಿ ನಾನು ಬರೆದಿದ್ದೀನಲ್ರಿ. ಈ ಬುಕ್ ಅನ್ನ ಓದ್ರಿ. ಇದು ಸಾಧ್ಯ ಆದ್ರೆ ಇದು ಸಂಪುಟ 1 ಇದ್ರ ಜೊತೆಗೆ ಓದ್ರಿ. 2 ಬುಕ್ ಅಂತೂ ಕಂಪಲ್ಸರಿ. ಇನ್ನೂ ಸ್ವಲ್ಪ ಇಲ್ಲ ಸರ್, ಇನ್ನೂ ಸ್ವಲ್ಪ ನಾವು ಡೀಟೇಲ್ ಆಗಿ ಓದ್ತೀವಿ ಅನ್ನೋರು ಅವು ಸಂಪುಟ 3, 4, 5 ತಗೋಬಹುದು. ಇಲ್ಲಾಂದ್ರೆ ಇವು 2 ಅಂತೂ ಕಂಪಲ್ಸರಿ ಆಗಿ ತಗೊಳ್ರಿ. ಪೇಪರ್ 1 ಸಲುವಾಗಿ. ಪೇಪರ್ 2 ಸಲುವಾಗಿ ಅಂತೂ ನಾನು ಬರೆದಿದ್ದು ಇಂಗ್ಲಿಷ್ ಲಿಟ್ರೇಚರ್ ಸಂಬಂಧಪಟ್ಟಿದ್ದು 5 ಬುಕ್ಸ್ ಅದಾವ್ರಿ. ಇಲ್ಲ ಸರ್ ನಂದು ಬೇರೆ ಸಬ್ಜೆಕ್ಟ್ ಐತಿ, ಬೇರೆ ಸಬ್ಜೆಕ್ಟ್ದವ್ರು ಏನ್ ಮಾಡ್ರಿ, ಬೇಸಿಕ್ ಬುಕ್ಗಳನ್ನು ಓದ್ರಿ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಗಳನ್ನು ಓದ್ಕೋಬೇಕು, ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದು. ಆಮೇಲೆ ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದು ಕೆಲವೊಂದು ಜೆರಾಕ್ಸ್ ಐತಿ ನನ್ನ ಹತ್ರ. ದಯವಿಟ್ಟು ಆ ಜೆರಾಕ್ಸ್ ಅನ್ನ ತೆಗೆದುಕೊಂಡು ಅದನ್ನ ಅನಾಲಿಸಿಸ್ ಮಾಡಿ ಓದಬೇಕು. ಅವೆಲ್ಲ ಜೆರಾಕ್ಸ್ಗಳು ಇಂಗ್ಲಿಷ್ ಮೀಡಿಯಂದೊಳಗೆ ಐತಿ. ಸೆಂಟ್ರಲ್ ಯೂನಿವರ್ಸಿಟಿ ಲೈಬ್ರರಿ ಒಳಗೆ ಸಿಕ್ಕಿದ್ದು ಮಟೀರಿಯಲ್ ಎಲ್ಲ ಇಂಗ್ಲಿಷ್ ಮೀಡಿಯಂದೊಳಗೆ. ನಾನು ಅದನ್ನ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡೋ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಅದನ್ನು ಕಂಪ್ಲೀಟ್ ಆಗ್ತಾ ಇಲ್ಲ. ಬಟ್ ಆದಷ್ಟು ಕನ್ನಡದೊಳಗೆ ಕೊಡೋ ಪ್ರಯತ್ನ ನಾನು ಕೂಡ ಮಾಡುತ್ತೇನೆ. ಬಟ್ ಈಗಿರೋದು ಇಂಗ್ಲಿಷ್ದಲ್ಲಿ. ಆ ಜೆರಾಕ್ಸ್ ಕೂಡ ತಾವು ತೆಗೆದುಕೊಡ್ರಿ. ಏನಾಗ್ತದ, ನೀವು ಪ್ರಿಪರೇಷನ್ ಮಾಡುವಾಗ ಸ್ವಲ್ಪ ನನ್ನ ಸಪೋರ್ಟು ನಿಮಗೆ ಸಿಕ್ತು, ನನ್ನ ಅನುಭವದ ಸಪೋರ್ಟ್ ನಿಮಗೆ ಸಿಕ್ತಂದ್ರೆ 100% ರಿಸಲ್ಟ್. ನೀವು ಸ್ವತಃ ಓದೋದು ಮತ್ತು ಸ್ವಲ್ಪ ಗೈಡೆನ್ಸ್ ತಗೊಂಡು ಓದೋದು. ಗೈಡೆನ್ಸ್ ಇದ್ರೆ ಅರ್ಥ ನಾವೇನು ಎಲ್ಲಾನೇ ನಾವು ಹೇಳಿದ ನಮ್ಮದಿಂದನೇ ನೀವು ಪರೀಕ್ಷೆ ಪಾಸ್ ಆಗಿರಿ ಅನ್ನೋದನ್ನು ತಪ್ಪು. ಅದು ಕಂಪ್ಲೀಟ್ ತಪ್ಪು. ಇದು ಪರಿಶ್ರಮ ನಿಮ್ಮದು, ಇದು ಓದಿದ್ದು ನೀವು, ಇದು ಕಷ್ಟಪಟ್ಟಿದ್ದು ನೀವು, ಯಶಸ್ವಿನೂ ನಿಮ್ಮದೇ. ಬಟ್ ಕೊನೆ ಹಂತದೊಳಗ ಸ್ವಲ್ಪ ನಿಮಗೆ ಪುಷ್ ಮಾಡೋದಾಗ್ಲಿಲ್ಲ ಅಂದ್ರೆ, ನಿಮ್ಗೆ ತಳ್ಳೋದಾಗ್ಲಿಲ್ಲ ಅಂದ್ರೂ ನಾವು ಅಟ್ಲೀಸ್ಟ್ ಓದಿದ್ರು ನೀವು ಮುಂದೆ ಹೋಗಿ ರಿಸಲ್ಟ್ ಅನ್ನ ಪಡಿತೀರಿ. ಅದಕ್ಕೆ ಗುರುವಿನ ಒಂದು ಮಾರ್ಗದರ್ಶಕರ ಸಹಾಯ ಇಲ್ಲ ಆಗುತ್ತದೆ. ಮತ್ತು ಎಲ್ಲ ವಿಡಿಯೋ ನೋಡೋದು ಹೇಗ್ರಿ ಸರ್, ನೋಡ್ರಿ ನಿಮಗೆ ದಾರಿ ನಾ ಹೇಳಿನಲ್ಲ, ನಿಮಗೆ ದಾರಿ ನಿಮಗೆ ಕಾಣಿಸ್ತದ್ರಿ. ನೀವು ಸ್ವಲ್ಪ ಪ್ರಯತ್ನ ಪಡ್ರಿ. ಮತ್ತೆ ಇನ್ನೊಂದು ಏನಾಗಿದ್ರಿ, ಪೇಪರ್ 1 ಅಬೌವ್ 60 ಸಹಜವಾಗಿ ಇಷ್ಟು ಮಟೀರಿಯಲ್ ನಾನು ಯೂಟ್ಯೂಬ್ ಒಳಗೆ ಕಂಟೆಂಟ್ ಹೇಳ್ತಾ ಇದ್ದೇನೆ. ಅದನ್ನ ಯುಟಿಲೈಸ್ ಮಾಡ್ಕೊಡ್ರಿ, ಅದನ್ನ ಉಪಯೋಗ ಮಾಡ್ಕೊಡ್ರಿ. ಆಮೇಲೆ ಪೇಪರ್ 2 120 ಟಾರ್ಗೆಟ್ ಇಡ್ರಿ. 2 ಕೂಡಿ 180 ಮಾರ್ಕ್ಸ್ ತಗೊಂಡ್ರೆ ಕೆಸೆಟ್ ಕ್ಲಿಯರ್. ಕೆಸೆಟ್ ಕ್ಲಿಯರ್ ಅಂದ್ರೆ ನಿಮಗೊಂದು ನೌಕರಿ ಸರ್ಟಿಫಿಕೇಟ್ ಸಿಕ್ಕಂಗೆ, ಜಾಬ್ ಇದ್ದಂಗೆ ರೀ. ಇಲ್ಲ ಸರ ನಮ್ದು ಇವಾಗ BEd ಆಗೈತಿ ಸರ, ಮತ್ತೆ ಈಗ ಹೈಸ್ಕೂಲ್ ಟೀಚರ್ ಒಂದು ಪೋಸ್ಟ್ ಕರೆದಿದ್ದಾನ್ರಿ ಸರ್, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಒಂದು ಪೋಸ್ಟ್ ಕರೆಸಿದ್ದಾನೆ ಸರ್, ಹೆಂಗ್ ಮಾಡೋದು? DEd ಕಂಪ್ಲೀಟ್ ಆದವರು ಅಥವಾ ಹೈಸ್ಕೂಲ್ BEd ಕಂಪ್ಲೀಟ್ ಆದವರು ನೀವು ನೌಕರಿ ಎಕ್ಸಾಮ್ HSTR GPSTR ಇವೇನು ನೌಕರಿ ಕರೆದಾನಲ್ರಿ, ಇದಕ್ಕೂ ಹೋದ್ರಿ ಬೇಡ ನಂಗಿಲ್ಲ. ಕಂಪ್ಲೀಟ್ ಇದ್ರ ಮೇಲೆ ಫೋಕಸ್ ಮಾಡ್ರಿ, ನೌಕರಿ ಎಕ್ಸಾಮ್ ಮೇಲೆ ಫೋಕಸ್ ಮಾಡ್ರಿ. ಬಟ್ ಕೆಸೆಟ್ ಅಪ್ಲಿಕೇಶನ್ ಹಾಕಿಡ್ರಿ. ಕೆಸೆಟ್ಗೆ ಹಾಕೋದು ಬೇಡ ಅನ್ಲಿಕ್ಕೆ ಹೋಗ್ಬೇಡ್ರಿ. ಕೆಸೆಟ್ಗಳು ಸುಮ್ಮನೆ ಹಾಕ್ರಿ. ಯಾಕಂದ್ರೆ ಇಲ್ಲಿ HSTR GPST ಇವೇನದ ನೌಕರಿ ಎಕ್ಸಾಮದ್ದು ಸಿಲೆಬಸ್ ಕೆಲವೊಂದು ಪಾರ್ಟ್ಸ್ಗಳು ಕೆಸೆಟ್ದೊಳಗೆ ಐತಿ. ಇಲ್ಲಿ ಸ್ವಲ್ಪ ಹೆಲ್ಪ್ ಆಗ್ತದ್ರಿ. ನಿಮ್ಮ ಫೋಕಸ್ ಇರೋದು ಇಲ್ಲಿ, ಆದ್ರೆ ಸುಮ್ಮನೆ ಕೆಸೆಟ್ನು ಬರೀರಿ. ಇಲ್ಲ ಸರ್ ನಾನು BEdನು ಓದೇ ಇಲ್ಲ, ನಾನು DEdನು ಮಾಡೇ ಇಲ್ಲ ಸರ್, ನಾನೇನು ಹೈಸ್ಕೂಲ್ ಟೀಚರ್ ಪ್ರೈಮರಿ ಟೀಚರ್ ಅಪ್ಲಿಕೇಶನ್ ಹಾಕಿಲ್ಲ ಸರ್, ನಾನು PG ಮಾಡ್ತಾ ಇದ್ದೀನಿ ಸರ್, ನಾನು ಯೂನಿವರ್ಸಿಟಿ ಒಳಗೆ ಓದ್ತಾ ಇದ್ದೀನಿ ಸರ್ ಅನ್ನೋರಂತೂ ಕಂಪ್ಲೀಟ್ ಕೆಸೆಟ್ ಮೇಲೆ ಫೋಕಸ್ ಮಾಡಬೇಕು. ಕೆಸೆಟ್ ಮೇಲೆ ಫೋಕಸ್ ಮಾಡಿ ಕೆಸೆಟ್ ಅನ್ನ ಕ್ಲಿಯರ್ ಮಾಡಿಕೊಡ್ರಿ. ಇಲ್ಲ ಸರ್ ನಾನು FDA ಸ್ವಲ್ಪ ಓದ್ಕೋಬೇಕು, ನಾನು ಓದ್ಕೋಬೇಕು ಅನ್ನೋರು ಕೂಡ ಅದು ನಾನು ಹೇಳಿನಲ್ಲ, ನಿಮ್ಗೆ ಇಂಟ್ರೆಸ್ಟ್ ಮತ್ತು ಕೊನೆಗೆ ನಿಮ್ಮ ನಿರ್ಧಾರ ನೀವೇ ತೆಗೆದುಕೊಳ್ಬೇಕು. ದಾನಯ್ಯ ಸರ್ ಹೇಳ್ಯಾರ ಅಂತ ತಿಳ್ಕೊಂಡು, ಅಥವಾ ಬೇರೆ ನಿಮ್ಮ ತಂದೆ ತಾಯಿ ಹೇಳ್ಯಾರ, ಅಥವಾ ನಿಮ್ಮ ಗುರುಗಳು ಹೇಳ್ಯಾರ, ಅಥವಾ ನಿಮ್ಮ ಸ್ನೇಹಿತರು ಹೇಳ್ಯಾರ ಅಂತ ಹೇಳಲ್ಲ. ನಿಮ್ಮ ನಿರ್ಧಾರ ನೀವೇ ತೆಗೆದುಕೊಳ್ಬೇಕು. ಆದ್ರೆ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಪರಿಸ್ಥಿತಿಯನ್ನ ನೀವೇ ಕರೆಕ್ಟಾಗಿ ನೋಡ್ಕೊಂತ ಹೋಗ್ಬೇಕು. ಆದ್ರೆ ಕೆಸೆಟ್ ಎಕ್ಸಾಮ್ ಇದು ನೌಕರಿ ಎಕ್ಸಾಮ್ ಅದನ್ನು ತಿಳಿದು ಈ ಪರೀಕ್ಷೆ ಕಡೆಗೆ ನೋಡಬೇಕು. ಇದು ನನ್ನ ಕಳಕಳಿಯ ವಿನಂತಿ ನಿಮ್ಗೆಲ್ಲರೂ. ಓಕೆ, ಸೊ ಪ್ಲೀಸ್ ಏನೇ ಆದ್ರೂ ಕೂಡ ನಿಮ್ಮ ಪರಿಸ್ಥಿತಿಗೆ
ನೀವೇ ಕಾರಣರು ಅನ್ನೋದನ್ನ ನೀವು ಮೊದಲು ಅರಿತುಕೊಳ್ಳಬೇಕು. ಅಂದಾಗ ಇನ್ನೊಬ್ಬರನ್ನ ದೂಷಿಸುವುದು ನೀವು ನಿಲ್ಲಿಸುತ್ತೀರಿ. ಅವಾಗ ನಿಮಗೆ ದಾರಿ ಕಾಣಿಸುತ್ತದೆ, ಅವಾಗ ನಿಮಗೆ ರಸ್ತೆ ಕಾಣಿಸುತ್ತದೆ, ಅವಾಗ ನಿಮಗೆ ಗುರಿ ಕಾಣಿಸುತ್ತದೆ, ಅವಾಗ ನಿಮಗೆ ನಿಮ್ಮ ಕನಸು ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸೊ ಪ್ಲೀಸ್, ಈ 100 ದಿವಸದೊಳಗಂತೂ KSET ಪರೀಕ್ಷೆ ಪಾಸ್ ಮಾಡಲೇಬೇಕು ಅನ್ನುವ ಭರ್ಜರಿಯಾದಂಥ ಪ್ರಮಾಣ ಮಾಡಿ ಈಗಲಿಂದನೇ ಓದಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್. ಟೈಮ್ಗಳು ಫಾಸ್ಟ್ ಆಗಿ ಓಡ್ತಾ ಇದಾವ್ರಿ. ಪ್ಲೀಸ್ ಈ 100 ದಿವಸನ ಉಪಯೋಗ ಮಾಡಿ KSET ಎಕ್ಸಾಮ್ ಅನ್ನು ಬರೀರಿ. ಈಗ ನೆಟ್ ಎಕ್ಸಾಮ್ ರಿಸಲ್ಟ್ ಬಂದೇ ಬರ್ತೈತಿ. ಇವು 2 ಬುಕ್ ಅನ್ನ ಕಂಪ್ಲೀಟ್ ಆಗಿ ನೀವು ಖರೀದಿ ಮಾಡ್ರಿ. ಬುಕ್ ಬೇಕಾದ್ರೆ ಮೇಡಮ್ ಅವ್ರಿಗೆ ಫೋನ್ ಮಾಡ್ರಿ, ಮೇಡಮ್ ಅವ್ರು ನಿಮ್ಗೆ ಕುರಿಯರ್ ಮೂಲಕ ಕಳಿಸ್ತಾರ್ರಿ. ಸರ್ ಮೊದಲು ಬುಕ್ ತಗೊಂಡಿದ್ದೇವಲ್ರಿ ಅಂಥವ್ರು, ಮೊದಲು ಬುಕ್ ತಗೊಂಡವ್ರು ಈ ಬಾರಿ ಕೂಡ ಈ ಬುಕ್ ಅನ್ನ ತಗೋಬೇಕು. ಇದು ಹೊಸ ಬುಕ್. ಇಲ್ಲ ಸರ್ ನಾವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇದ್ದವ್ರಿ, ಇಂಗ್ಲಿಷ್ ಮೀಡಿಯಂ ಇದ್ದವ್ರು ಏನ್ ಮಾಡ್ರಿ, ಒಂದು ಥಿಯರಿ ಬುಕ್ ಇದನ್ನ ತಗೊಳ್ರಿ. ಇದ್ರ ಜೊತೆಗೆ 2 ವ್ಯಾಲ್ಯೂಮ್ 1 ವ್ಯಾಲ್ಯೂಮ್ 2 ಇಂಗ್ಲಿಷ್ ಮೀಡಿಯಂ ಒಳಗೈತಿ, ಅದು ತಗೊಳ್ರಿ. ಇಲ್ಲ ಸರ್ ಅದನ್ನು ಬೇಡ್ರಿ ಅಂದ್ರೆ ಇದು ಒಂದಾದ್ರೂ ತಗೋಬೇಕು. ಸೊ ಪ್ಲೀಸ್, ಬುಕ್ ಬಗ್ಗೆ ಅಂತೂ ನಾನು ಹೇಳಿದ್ದೀನಿ. ಇನ್ನ ತೆಗೆದುಕೊಳ್ಳೋದು ಬಿಡೋದು ದಯವಿಟ್ಟು ನಿಮ್ಮ ನಿರ್ಧಾರ. ಆದ್ರೆ ಇನ್ನೊಂದು ಪ್ರಾರ್ಥನೆ, ನನ್ನ ವಿಡಿಯೋ ನಿಜವಾಗಿಯೂ ನಿಮ್ಗೆ ಸಹಾಯ ಆಗ್ತಿತ್ತು ಅಂದ್ರೆ ಅದಕ್ಕೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಿಮ್ಮೂರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಲು ನೀವು ಹೇಳ್ರಿ. ಮತ್ತು ಇದಕ್ಕಿಂತ ಮುಂಚೆ KSET ಪರೀಕ್ಷೆ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ದಾನಯ್ಯ ಸರ್ ಅವ್ರದ್ದು ನಿಮ್ಗೆ ಹೆಲ್ಪ್ ಆಗೈತೇನು, ದಾನಯ್ಯ ಸರ್ ಅವ್ರ ವಿಡಿಯೋ ನಿಮ್ಗೆ ಅನುಕೂಲ ಆಗೈತೇನು, ದಾನಯ್ಯ ಸರ್ ಅವ್ರ ಬುಕ್ ನಿಮ್ಗೆ ಹೆಲ್ಪ್ ಆಗೈತೇನು ಅನ್ನುವ ಮಾತನ್ನ ಅವರಿಗೆ ಕೇಳ್ರಿ. ಮತ್ತು KSET ಇದಕ್ಕಿಂತ ಮುಂಚೆ ಪರೀಕ್ಷೆ ಪಾಸ್ ಆದವರು ಎಲ್ಲ ಕರುನಾಡಿನ ದೀಪಗಳಿಗೆ ನಮ್ರತೆಯಿಂದ ಒಂದು ವಿನಂತಿ, ನೀವೆಲ್ಲರೂ ಒಬ್ಬೊಬ್ಬರಿಗೆ ದಾನಯ್ಯ ಸರ್ ಬುಕ್ ತಗೊಳ್ರಿ, ದಾನಯ್ಯ ಸರ್ ವಿಡಿಯೋ ನೋಡ್ರಿ. ದಾನಯ್ಯ ಸರ್ದಿಂದ ನಿಮ್ಗೆ ಸ್ವಲ್ಪ ಸಹಾಯ ಆಗ್ತೈತಿ, ದಾನಯ್ಯ ಸರ್ದಿಂದ ನಿಮ್ಗೆ ದಾರಿ ಕಾಣ್ತೈತಿ ಅನ್ನೋ ಮಾತು ನನ್ನ ಕಡೆಯಿಂದ ನೀವು ಅವ್ರಿಗೆ ಹೇಳಬೇಕು ಅನ್ನುವ ನಮ್ರತೆಯಿಂದ ಪ್ರಾರ್ಥನೆ. ಇಲ್ಲಿವರೆಗೆ ನಾನು ಹೇಳೇ ಇಲ್ರಿ ನನ್ನ ವಿಡಿಯೋ ಲೈಕ್ ಮಾಡ್ರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳಿ. ಬಟ್ ಅದರಿಂದ ನನಗೇನು ಹೇಳಿದ್ರು, ನಿನ್ನೆ ಒಬ್ರು ಸರ್, ಏನು ದಾನಯ್ಯ ಸರ್ ನೀವು ಒಂದು ಸಲನೂ ಸಬ್ಸ್ಕ್ರೈಬ್ ಆಗ್ರಿ ಅನ್ನುವ ಮಾತೇ ಹೇಳ್ತಾ ಇಲ್ಲಲ್ಲ ವಿಡಿಯೋದೊಳಗೆ, ಲೈಕ್ ಮಾಡ್ರಿ ಅಂತೇಳಿ ಹೇಳ್ತಾ ಇಲ್ಲ. ನೋಡ್ರಿ, ಮಗು ಅಳ್ಳಿಲ್ಲ ಅಂದ್ರೆ ತಾಯಿ ಎದೆ ಹಾಲು ಕುಡ್ಸಂಗಿಲ್ಲ ಅಂತೇಳಿ, ಹಂಗೆ ನೀವು ಹೇಳಬೇಕು ಸರ್. ಬರೋದು ಬಿಡೋ, ಈಗ ನೋಡ್ರಿ ಮದುವೆ ಕಾರ್ಯಕ್ರಮ ಇತ್ತಂದ್ರೆ ಹೇಳ್ತಿರ್ತಾರೆ ಮದುವೆ ಕಾರ್ಯಕ್ರಮ ಬರ್ರಿ ಅಂತೇಳಿ, ಮದುವೆ ಕಾರ್ಯಕ್ರಮ ಬರ್ರಿ, ಊಟಕ್ಕೆ ಬರ್ರಿ ಅಂತ ಹೇಳ್ತಿರೋದು. ಹೇಳ್ದಾಕ್ರೆ ಜನ ಹೋಗೋದು. ಹಂಗೆ ನೀವು ಮೊದಲಿಗೆ ಹೇಳ್ರಿ. ನಾನು ಮತ್ತೆ ಅಗದಿ ಗೌರವಪೂರ್ವಕ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಸ್ವಲ್ಪ ಲೈಕ್ ಕೂಡ ಕೊಡ್ರಿ. ಆಮೇಲೆ ನಿಮ್ಮ ಆತ್ಮೀಯರಿಗೆ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ರಿ, ಹಂಚ್ರಿ. ಆಮೇಲೆ ನೀವು ಮಾತ್ರ ಜಾಗೃತಿಯಿಂದ ಓದ್ರಿ ಪ್ಲೀಸ್ ಅನ್ನುವ ಕಳಕಳಿ ವಿನಂತಿಯೊಂದಿಗೆ ಇವತ್ತಿನಿಂದ ಮತ್ತೆ KSET ಪರೀಕ್ಷೆಗೋಸ್ಕರ ತನು ಮನ ಮತ್ತು ನನ್ನ ಸಮಯವನ್ನು ನಿಮಗೆ ಅರ್ಪಿಸುತ್ತೇನೆ ಅನ್ನುವ ಮಾತಿನೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ, ಜೈ ಮಹಾರಾಷ್ಟ್ರ ಮಾತೆ ಕೂಡ.